ಹಲೋ ಸ್ನೇಹಿತರೆ, ಲೈನಿಂಗ್ ಬ್ಲೌಸ್ ಡಿಸೈನ್ ಯಾವ ರೀತಿಯಲ್ಲಿ ಕಟ್ಟಿಂಗ್ ಮಾಡಿದ್ದೇವೆ, ಬ್ಯಾಕ್ ಡಿಸೈನ್ ಮತ್ತು ಫ್ರಂಟ್ ಬ್ಯಾಕನ್ನು ಯಾವ ರೀತಿಯಲ್ಲಿ ಕಟ್ಟಿಂಗ್ ಮಾಡಿದ್ದೇವೆ ಈ ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಮೊದಲಿಗೆ ಒಂದು ಬ್ಲೌಸ್ ಅಳತೆ ತಗೊಳ್ಳಿ. ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟನ್ನು ಬೇರೆ ಬೇರೆ ರೀತಿಯಲ್ಲಿ ಕಟ್ ಮಾಡಿಟ್ಕೊಂಡಿದ್ದೇವೆ. ಬ್ಯಾಕ್ ಪಾರ್ಟ್ ಇದು ಫಸ್ಟ್ ನೋಡ್ಕೊಳ್ಳಿ, ಯಾವ ಅಳತೆಗೆ ಬಂದಿದೆ ಅದಕ್ಕಿಂತ 1 ಇಂಚು ಜಾಸ್ತಿಯಾಗಿ ತಗೊಳ್ಬೇಕು. ಬ್ಯಾಕ್ ಪಾರ್ಟಿಗಿಂತ ಫ್ರಂಟ್ ಪಾರ್ಟು 3/4 ಇಂಚು ಜಾಸ್ತಿ ತಗೊಳ್ಬೇಕಾಗ್ತದೆ. ನಾವು ಆಲ್ರೆಡಿ ಬೇರೆ ಬೇರೆ ಕಟ್ ಮಾಡಿ ಇಟ್ಕೊಂಡಿದ್ದೇವೆ, ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್. ಫ್ರಂಟ್ ಪಾರ್ಟ್ ಅಳತೆ ತಗೊಂಡ ಬ್ಲೌಸಿಗಿಂತ 1 ಇಂಚು ಜಾಸ್ತಿ, ಅದಕ್ಕಿಂತ 3/4 ಇಂಚು ಜಾಸ್ತಿ. ಯಾವಾಗಲೂ ಬ್ಯಾಕ್ ಪಾರ್ಟ್ ಕಟ್ ಮಾಡಿದ ನಂತರ ಫ್ರಂಟ್ ಪಾರ್ಟ್ ತಗೊಳ್ಳಿ, ಅದಕ್ಕಿಂತ 1/4 ಇಂಚು ಜಾಸ್ತಿ ತಗೊಳ್ಬೇಕಾಗ್ತದೆ. ಸುತ್ತಳತೆ ನೋಡ್ಕೊಳ್ಳಿ, ನಿಮಗೆ ಎಷ್ಟು ಸುತ್ತಳತೆ ಬಂದಿದೆ ಅದರ ಪ್ರಕಾರ ಬ್ಯಾಕ್ ಪಾರ್ಟ್ ಎಷ್ಟು, ಶೋಲ್ಡರ್ ಎಷ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಶೋಲ್ಡರ್ ಎಷ್ಟು ಬಂದಿದೆ, ನಾವು ತಗೊಂಡ ಅಳತೆಯಲ್ಲಿ ಎಷ್ಟು ಶೋಲ್ಡರ್ ಬಂದಿದೆ ಅಂತ ನೋಡ್ಕೊಳ್ಳಿ. ನಿಮಗೆ ಭುಜದಲ್ಲಿ ನನಗೆ ಶೋಲ್ಡರ್ 5 ಬಂದರೆ, ಇದನ್ನು ಬ್ಯಾಕ್ ಪಾರ್ಟಲ್ಲಿ ನಮಗೆ ಬ್ಯಾಕ್ ರೌಂಡ್ ನೆಕ್ 5.5 ಇದ್ದ ಕಾರಣ, ಸ್ವಲ್ಪ ಜಾಸ್ತಿ ಇದ್ದ ಕಾರಣ ಶೋಲ್ಡರ್ ಕೂಡ ಜಾಸ್ತಿ ತಗೊಳ್ಬೇಕಾಗ್ತದೆ. ಈಗ ಕಂಕುಳ ಕೂಡ 5.5 ತಗೊಂಡಿದ್ದೇನೆ, ಶೋಲ್ಡರ್ ಕೂಡ 5 ತಗೊಂಡು. ಇದು ಫ್ರಂಟಿನ ಭಾಗದಿಂದ ನೋಡ್ಕೊಳ್ಳಿ, 1.5 ತಗೊಂಡ್ರೆ ಬ್ಯಾಕ್ ಪಾರ್ಟಿಗೆ 1/4ಗೆ ಬರ್ತದೆ. 1/4 ಫ್ರಂಟಿಗೆ ತಗೊಳ್ಬೇಕು, ಬ್ಯಾಕ್ ಪಾರ್ಟಿಗೆ 1.5 ತಗೊಳ್ಳಿ. ಈಗ ನಮಗೆ ನೋಡ್ಕೊಳ್ಳಿ ಯಾವ ಪೀಸ್ ತಗೊಂಡಿದ್ದೇವೆ ಅಂತ. ಸ್ಕ್ವೇರ್ ಪೀಸ್ ಬೇಕಾಗ್ತದೆ, ಬ್ರಾಪಟ್ಟಿ ಅಂತ ಹೇಳ್ತೇವೆ. ಅಳತೆ ಫಿಟ್ಟಿಂಗಿಗೆ ಅಲ್ಲಿ ಎಷ್ಟು ಬರ್ತದೆ 2.5 ಮತ್ತು 3.5 ತಗೊಳ್ಳಿ. ಕರೆಕ್ಟು ಸ್ಟಿಚ್ ಆದಮೇಲೆ 3 ಮತ್ತು 2ಗೆ ಬರ್ತದೆ. ಇದನ್ನು ನೋಡಿ, ಇದೇ ಸ್ವಲ್ಪ ಸ್ಕ್ವೇರ್ ಆಗಿ ತಗೊಂಡು ಬನ್ನಿ, ಮೇಲಿದೆ ತಗೊಂಡ್ರೆ ಆಯಿತು. ಇನ್ನು ನಿಮಗೆ ಟೆಕ್ಸ್ ಎಷ್ಟರಲ್ಲಿ ಟೆಕ್ಸ್ ಇಟ್ಕೊಂಡಿದ್ದಾರೆ ನೋಡ್ಕೊಳ್ಳಿ. ನಿಮ್ಮ ತಗೊಂಡ ಬ್ಲೌಸಲ್ಲಿ ಯಾವ ಥರದಲ್ಲಿ ಟೆಕ್ಸ್ ಇಟ್ಕೊಂಡಿದ್ದಾರೆ ಅಂತ. ನನಗಿದೇ ಆಕಾರದಲ್ಲಿ ಪಾಯಿಂಟ್ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಅದ ನಂತರ ನೋಡ್ಕೊಳ್ಳಿ, ನಿಮಗೆ ಶೋಲ್ಡರ್ ಎಷ್ಟು ಬಂದಿದೆ. ನನಗೆ 2.5 ಬಂದರೆ ಫಿನಿಶಲ್ಲಿ 2 ಬರ್ತದೆ. ಇನ್ನು ಎಷ್ಟು ಬ್ಯಾಕ್ ಫ್ರಂಟ್ ನೆಕ್ ಬರ್ತದೆ ನೋಡ್ಕೊಳ್ಳಿ, 6.25ಗೆ ಬಂದಿದೆ. ಇನ್ನು ಬ್ಯಾಕ್ ತಗೊಳ್ಬೇಕಾಗ್ತದೆ. ಬ್ಯಾಕ್ ಪಾರ್ಟ್ ಎಷ್ಟು ಬಂದಿದೆ 5.5 ಬ್ಯಾಕ್ ಪಾರ್ಟಲ್ಲಿದ್ದರೆ ಆಗ ಫಿನಿಶ್ ಆಗುವಾಗ 6 ಬರ್ತದೆ. ಅಗಲಕ್ಕೆ 2.5 ತಗೊಂಡ್ರೆ ಕರೆಕ್ಟಾಗಿ ಬರ್ತದೆ. ನೀವು ಇದೇ ರೀತಿ ನಿಮ್ಮ ಅಳತೆಯಲ್ಲಿ ಎಷ್ಟು ಬಂದಿದೆ ಅಂತ ನೋಡ್ಕೊಳ್ಳಿ. ಅದಕ್ಕಿಂತ ಯಾವಾಗಲೂ ಅರ್ಧ ಇಂಚು ಜಾಸ್ತಿ ಹಿಡ್ಕೋಬೇಕಾಗ್ತದೆ ನೋಡ್ಕೊಳ್ಳಿ. ಇನ್ನು ಇದನ್ನು ಕರೆಕ್ಟಾಗಿ ಕಟ್ ಮಾಡ್ತಾ ಬನ್ನಿ. ಇದೇ ನಾನು ಯಾವ ಥರದಲ್ಲಿ ಮಾರ್ಕ್ ಹಾಕಿದರೆ ಅದೇ ಥರ ಇದು ಹೆಚ್ಚು ಒಂದು ತಗೊಂಡದ್ದು ಹೇಗೆ ಅಂತ ನೋಡ್ಕೊಳ್ಳಿ. ನಾವು ಫ್ರಂಟ್ ಬ್ಯಾಕ್ ಮತ್ತು ಒಂದೇ ಥರ ಕಟ್ ಮಾಡಲಿಕ್ಕಿಲ್ಲ. ಬ್ಯಾಕ್ ಪಾರ್ಟ್ ಯಾವಾಗಲೂ 13 ಇದ್ದರೆ, ಅಳತೆ ಬ್ಲೌಸಲ್ಲಿ 13 ಇದ್ದರೆ 14 ತಗೊಳ್ಬೇಕಾಗ್ತದೆ. 14 ತಗೊಂಡ್ರೆ ನಂತರ ಅದಕ್ಕೆ 3/4 ಇಂಚು ಹೆಚ್ಚುವಾಗಿ ಫ್ರಂಟ್ ಪಾರ್ಟಿಗೆ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕಾಗ್ತದೆ. ಶೋಲ್ಡರ್ ಕೂಡ ಹಾಗೇವೆ, ನಮಗೆ ಬ್ಯಾಕ್ ರೌಂಡ್ ಎಷ್ಟು ಬಂದಿದೆ ನೋಡಬೇಕು. ಇದು ಇನ್ನು ಕೈ ಸ್ಲೋ ನೋಡಿ, ಸ್ಲೋ ಸಮಾಧಾನದಿಂದ ಕಟ್ ಮಾಡಿ. ಗಡಿಬಿಡಿ ಮಾಡಿದರೆ ಅದು ಯಾವುದೂ ಆಗೋದಕ್ಕಿಲ್ಲ. ಸ್ಲೋ ಮಾಡಿ, ಯಾವುದಾದ್ರೂ ಪರವಾಗಿಲ್ಲ. ಯಾವ ಥರದಲ್ಲಿ ಕಟ್ ಮಾಡ್ತಿರೋದ ನೋಡ್ಕೊಳ್ಳಿ. ಸಮಾಧಾನದಿಂದ ಕಟ್ ಮಾಡಿ ಎಲ್ಲ ಕರೆಕ್ಟಾಗಿ ಬರ್ತದೆ. ಇನ್ನು ನಾವೆಲ್ಲ ಥರ ಒಟ್ರಾಸಿಯಾಗಿ ಕಟ್ ಮಾಡಲಿಕ್ಕಿಲ್ಲ ಇದರಲ್ಲಿ. ಈ ಬ್ಲೌಸಿನ ರೀತಿ ಯಾವ ಆಕಾರದಲ್ಲಿ ಬಂದಿದ್ದು ನೋಡಿ ಒಮ್ಮೆ. ಇದೇ ಥರ ನಿಮಗೆ ನೀವು ತಗೊಂಡ ಬ್ಲೌಸ್ ಯಾವ ಸ್ಟೆಪ್ಪಲ್ಲಿ ಉಂಟು, ಯಾವ ಮಾರ್ಕಿನಲ್ಲಿ ಬಂದಿದೆ ಅಂತ ಕರೆಕ್ಟಾಗಿ ಮಾಡಿ. ನಾವು ಫಸ್ಟಿಗೆ ಬಿಗಿನರ್ಸಿಗಾಗಿ ಕಲಿಯುವಾಗ ನಾವು ಯಾವಾಗಲೂ ಸಮಾಧಾನದಿಂದ ಕಟ್ ಮಾಡಿದ್ರೆ ಕರೆಕ್ಟಾಗಿ ಬರ್ತದೆ. ಇದು ಗಡಿಬಿಡಿ ಮಾಡಿದರೆ, ಟೆನ್ಷನ್ ಮಾಡಿದರೆ ಯಾವತ್ತೂ ಕರೆಕ್ಟ್ ಆಗಲಿಕ್ಕಿಲ್ಲ. ಈ ಅಳತೆಯನ್ನು ಸಮಾಧಾನದಿಂದ ಕಟ್ ಮಾಡಿ. ನಿಮಗೆ ಯಾವ ಬ್ಲೌಸಲ್ಲಿ ಹಾಕಿದ್ದೇವೆ ಅಂತ ನೋಡಿ. ನಾವು ಇಂದಿನ ವಿಡಿಯೋದಲ್ಲಿ ಅದರ ಫುಲ್ ಡೀಟೇಲ್ ಹಾಕಿದ್ದೇವೆ, ಅದನ್ನು ಯಾವ ಅಳತೆ ಪ್ರಕಾರ ಕಟ್ ಮಾಡಬೇಕು ಅಂತ ಹಾಕಿದ್ದೇವೆ. ಆ ವಿಡಿಯೋವನ್ನು ನೋಡಿ. ನಿಮಗೆ ಇಷ್ಟ ಆದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಅದಕ್ಕೆ ನಾವು ಬ್ರಾಪಟ್ಟಿ ಮೊದಲೇ 1 ತಗೊಂಡಿದ್ದೇವೆ. ಇನ್ನು ಅದೇ ಥರ ಇನ್ನು ಅದರದ್ದು ಲೈನಿಂಗ್ ಆಯಿತು. ಅದರ ಬಟ್ಟೆ ನೋಡಿ, ಫ್ಯಾಬ್ರಿಕನ್ನು ಯಾವ ರೀತಿಯಲ್ಲಿ ಅದರ ಮೇಲೆ ಲೈನಿಂಗ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡಬೇಕು ಅಂತ. ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟನ್ನು ಇದೇ ಥರ ಇಟ್ಕೊಳ್ಳಿ. ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟನ್ನು ಎರಡನ್ನು ಒಂದೇ ಥರ ಇಟ್ಟು ರೆಡಿ ಮಾಡಿ ಇಟ್ಕೊಳ್ಳಿ. ಇಟ್ಟ ಮೇಲೆ ಕಟ್ ಮಾಡ್ಕೊಳ್ಳಿ. ಯಾವುದಾದ್ರೂ ನೀವು ಗಡಿಬಿಡಿ ಮಾಡಿ ಕಟ್ ಮಾಡಿದ್ರೆ ಎಲ್ಲವೂ ಹಾಳಾಗ್ತದೆ. ಕರೆಕ್ಟಾಗಿ ಕಟ್ ಮಾಡಿದ್ರೆ ನೋಡಿ, ನಿಮ್ಮ ಬ್ಲೌಸ್ ಪರ್ಫೆಕ್ಟಾಗಿ ಬರ್ತದೆ. ಅಳತೆ ಕರೆಕ್ಟಾಗಿರಬೇಕಷ್ಟೇ. ನೀವು ತಗೊಂಡ ಅಳತೆ ಎಷ್ಟು ಉಂಟು ಬ್ಲೌಸ್ ಅಳತೆ, ಆ ಅಳತೆ ಪ್ರಕಾರವೇ ಕಟ್ಟಿಂಗಿಗೆ ಮಾರ್ಕ್ ಮಾಡಬೇಡಿ. ಬ್ಯಾಕ್ ಮತ್ತು ಪಾರ್ಟಲ್ಲಿ ಕೂಡ ಹೆಚ್ಚು ಕಡಿಮೆ ಬರ್ಬೋದು. ಅದು ಮೇಲೆ ಸ್ಟಿಚ್ ನಿಮಗೆ ರೆಡಿ ಆದ ಮೇಲೆ ಅಳತೆ ತಗೊಳ್ಳೋದು. ರೆಡಿ ಆಗೋದಕ್ಕಿಂತ ಮೊದಲು 1 ಇಂಚಾದರೂ ಜಾಸ್ತಿ ಬೇಕಾಗ್ತದೆ.
ಹೀಗೆ ಇನ್ನು ಸ್ಲೀವ್ಗೆ ಎಷ್ಟು ಬೇಕಾಗ್ತದೆ ನೋಡಿ. ಸ್ಲೀವನ್ನು ಕಟ್ ಮಾಡುವಾಗ ನೀವು ಸಮಾಧಾನದಿಂದ ಕಟ್ ಮಾಡಿರಿ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅದು ಸ್ಲೀವಿನ ಅಳತೆ ಕಂಕುಳ ಭಾಗದಲ್ಲಿ ನಿಮಗೆ ಕರೆಕ್ಟಾಗಿ ಬರುವುದಿಲ್ಲ, ಫ್ರಂಟ್ ಮತ್ತು ಬ್ಯಾಕಿದ್ದು. ಇನ್ನು ಅದರ ಕ್ರಾಸ್ ಪಟ್ಟಿ ಬೇಕಾಗ್ತದೆ. ಆ ಕ್ರಾಸ್ ಪಟ್ಟಿಗೆ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. ಕ್ರಾಸ್ ಪಟ್ಟಿ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಸಮಾಧಾನದಲ್ಲಿ ಕಟ್ ಮಾಡ್ಬೋದು. ನೋಡ್ಕೊಳ್ಳಿ ಯಾವ ಥರದಲ್ಲಿದೆ ಅಂದರೆ. ಇನ್ನು ಉಕ್ಸು ಪಟ್ಟಿ ಮತ್ತು ಕಾಜಾ ಪಟ್ಟಿ ರೆಡಿ ಮಾಡಿ ಇಟ್ಕೊಳ್ಳಿ. ಹಿಂದಿನ ವಿಡಿಯೋದಲ್ಲಿ ಕಟ್ ಮಾಡುವ ವಿಧಾನ ಬಿಗ್ನರ್ಸ್ಗಾಗಿ ಎಲ್ಲ ತೋರಿಸ್ತೇವೆ, ಅದನ್ನು ನೋಡಿ ಯಾವ ರೀತಿಯಲ್ಲಿ ಮಾರ್ಕ್ ಮಾಡುವುದು ಅಂತ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬೆಲ್ ಐಕಾನ್ ಒತ್ತಿ. ಕ್ರಿಯೇಟ್ ಚಾನಲ್ಗೆ ಲೇಡೀಸ್ ಕ್ರಿಯೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.